ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಪರಿಸರ ರಾಮಕೃಷ್ಣರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ಶುಭ ಕೋರಿದರು. ಚೆನ್ನಾಗಿ ಬೆಳೆದ ಮೇಲೆ ಯಾರು ಬರೋವಂಥವ್ರಿಗೆ ಬಂದಿರೋರಿಗೆ ಚೆನ್ನಾಗಿ ಗಿಡ ಬೆಳಿಬೇಕು. 2 ತಿಂಗಳಾದ್ಮೇಲೆ ಅವ್ರಿಗೆ ಎನೇಜ್ ಮಾಡ್ಕೊಡಿ, ಆಯ್ತಾ? ನಾನು ಹುಟ್ಟುಹಬ್ಬ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ವರ್ಷವಾಗಿ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀನಿ. ಜೊತೆಯಲ್ಲಿ ನಾನು ಪರಿಸರ ರಾಮಕೃಷ್ಣ ಅಂತ ಬರೋ ಹೆಸರು ಇಟ್ಕೊಳೋದು ತಕ್ಕನಾಗೆ ಅದು ಪರವಾಗಿ ನಾನು ಕೆಲಸ ಮಾಡಬೇಕಂತೇಳಿ ಇವತ್ತು ಸುಮಾರು ಗಿಡಗಳನ್ನ ಇವತ್ತು ಏನಂದರೆ ಪ್ರತಿಯೊಂದು ಬಂದಂಥವ್ರಿಗೆ ನಾನು ಬಂದು ಒಂದು ವಿಶ್ ಮಾಡಿ ಬಂದವ್ರಿಗೆ ಎಲ್ಲರಿಗೂ ಮೆಡಿಸಿನ್ ಗಿಡ ಅಂದರೆ ಔಷಧಿ ಗಿಡಗಳನ್ನ, ಶುಗರು, ಕ್ಯಾನ್ಸರ್ ಬಂದಂಥ ಪೇಷೆಂಟ್ಗಳು ಬೇರೆ ಯೂಸ್ ಆಗೋವಂಥದ್ದು, ತುಳಸಿ ಗಿಡ ಆಗ್ಬೋದು, ಯಾವುದು ಔಷಧಿಗೆ ಬರ್ತಕ್ಕಂಥ ಗಿಡಗಳನ್ನ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಮುಖಂಡರಿಗೂ ಸಹ ಕೊಟ್ಟಿದ್ದೀನಿ. ಜೊತೆಯಲ್ಲಿ ಈಗ ಮಧ್ಯಾಹ್ನ 1-2 ಗಂಟೆ ಮೇಲೆ ಎಲ್ಲ ಬಂದಂಥ ಈಗ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಆದಮೇಲೆ ನನ್ನ ಕೆಲಸ ನೆಕ್ಸ್ಟ್ ಏನೋ ಕೆಲಸ ಅಂದರೆ ಎಲ್ಲ ರಸ್ತೆಯಲ್ಲಿ ಎಲ್ಲೆಲ್ಲಿ ಗಿಡಗಳು ಬೇಕನ್ನೋದು ಆ ಉದ್ದೇಶ ಇಟ್ಕೊಂಡು ಅಲ್ಲಿ ಗಿಡ ಹಾಕೋ ದೊಡ್ಡ ಗಿಡಗಳು ಹಾಕೋ ಕಾರ್ಯಕ್ರಮ ಮಾಡ್ತೀವಿ. ಈಗಾಗಲೇ ಎಲ್ಲ ನಮ್ಮ ಸ್ನೇಹಿತರುಗಳ ಸೇರಿ ಎಲ್ಲ ಗುಂಡಿಗಳು ತರಿಸಿದ್ದಾರೆ. ಈಗ ದೊಡ್ಡ ಗಿಡಗಳು ಬಂದಿದೆ. ಇನ್ನು ಸ್ವಲ್ಪ ಹೋಗಿ ಗಿಡಗಳು ಹಾಕ್ತೀವಿ. ಈ ಆರೋಗ್ಯ ಕ್ಯಾಂಪ್ ಎಲ್ಲ ಮುಗಿದ ಮೇಲೆ ಇವತ್ತು ನನ್ನ ಪಕ್ಷಕ್ಕೆ ಏನು ನಮ್ಮ ಹುಟ್ಟುಹಬ್ಬಕ್ಕೆ ಏನು ಬಂದಿದ್ರು ಇವತ್ತು ನಮ್ಮ ಕ್ಷೇತ್ರದ ಕ್ಷೇತ್ರ ಅಭ್ಯರ್ಥಿಯಾದಂಥ ಎಸ್ ಕೇಶವಮೂರ್ತಿಯವರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ಸಿನ ಮಂಜುನಾಥ್ ಗೌಡರು ಸಹ ಆಗಮಿಸಿದರು. ನಮ್ಮ ಲೋಕಲ್ನ ಕಾರ್ಪೊರೇಟರ್ ಆದಂಥ ಎಂ ಶಿವರಾಜ್ ಅವರು, ಮಾಜಿ ಆಡಳಿತ ಪಕ್ಷ ನಾಯಕ ಎಂ ಶಿವರಾಜ್ ಅವರು ಬಂದಿದ್ದರು. ಹಾಗೂ ನಮ್ಮ KPCCನ ಅಡ್ಮಿನರ್ ಆದಂಥ ಮುಳುಗುಂದವರು ಬಂದಿದ್ದರು. ಹಾಗೆ ನಮ್ಮ ಶಿವಕುಮಾರ್ ಅವರು, ಹಾಗೆ ನರೇಂದ್ರ ಬಾಬು ಅವರು, ಮುಖ್ಯವಾಗಿ ನಮ್ಮ ನರೇಂದ್ರ ಬಾಬು ಸಹ ಮಾಜಿ ಶಾಸಕರು ನರೇಂದ್ರ ಬಾಬುಗಳು ಆದಷ್ಟು ನಮ್ಮ ಎಲ್ಲ ಬಂದು ದೊಡ್ಡವರು ಹಿರಿಯರು ಬಂದು ನಮ್ಮ ಸ್ನೇಹಿತರು ಬಂದು ಎಲ್ಲ ಹುಟ್ಟುಹಬ್ಬ ಆಚರಣೆಗೆ ಬಂದು ವಿಶೇಷ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಹುಟ್ಟುಹಬ್ಬನೇ ಮುಖ್ಯ. ನಿಮಗೆ ಹೇಳಿದ್ದೀನಿ, ಸಮಾಜ ಸೇವೆ ನಮ್ಗೆ ಮುಖ್ಯ. ಯಾಕಂದರೆ ಆಮೇಲೆ ಗಿಡ ಹಾಕೋದು ಏನಪ್ಪ ಅಂದರೆ ಏನೋ ನಾವು ಗಿಡ ಹಾಕಂಗಿದ್ರೆ ಮನೆಗೆ ಹೆಂಗೆ ನಮ್ಮ ಮಕ್ಕಳು ಬೇಕಂತ ನಾವು ಆಸೆ ಪಟ್ಟು ನಮ್ಮ ಮಕ್ಕಳು ಬೇಕಂತ ಹಂಗೆ ನಮ್ಮ ಮನೆ ಮುಂದೆ ಒಂದು ಗಿಡ ಇಟ್ಟರೆ ಆ ಮನೆ ಮುಂದೆ ಬರ್ತಕ್ಕಂಥ ನೆರಳು, ಆ ಗಾಳಿ, ಆಕ್ಸಿಜನು ಭಾಳಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಸಂದೇಶ ಕೊಡೋದು ಏನಪ್ಪ ಅಂದರೆ ಪ್ರತಿಯೊಬ್ಬರು ಸಹ ಮನೆ ಮುಂದೆ ಗಿಡ ನೆಡಿ. ಈಗಾಗಲೇ ಬೆಂಗಳೂರು ಸಿಲಿಕಾನ್ ಸಿಟಿ ನಮ್ದು ಏನು ಇವತ್ತು ಗ್ರೀನ್ ಸಿಟಿ ಅಂತ ಇದೀವಿ, ನಿಜವಾಗ್ಲೂ ಗ್ರೀನ್ ಸಿಟಿ ಎಲ್ಲ ಆಗ್ತಾಯಿಲ್ಲ. ಎಲ್ಲ ಡಾಂಬ್ರೀಕರಣ ಹೋಗಿ ಇವತ್ತು ಕಾಂಕ್ರೀಕರಣ ಆಗ್ತಾಯಿದೆ. ಕಾಂಕ್ರೀಕರಣ ಬಂದು ಇವತ್ತು ವಾಟರ್ ಸೋರ್ಸ್ ಇಲ್ಲ. ಎಲ್ಲೇ ನೀವು ಬೋರ್ ಹಾಕಿದ್ರು ಸಹ ನೀರು ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ? ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಆಗ್ತಿದ್ರಿ. ಇವತ್ತೇನೋ ವಾಟರ್ ಸೋರ್ಸ್ ಬೇಕಂದರೆ ಭೂಮಿಗೆ ನೀರು ಕುಡಿಬೇಕು. ಅವಾಗೆ ನಮಗೆ ನೀರಿನ ಅಭಾವ ಇರಲ್ಲ. ಎಷ್ಟೋ ಕಡೆ ಬೋರ್ಗಳು ಫೈಲರ್ ಆಗಿದೆ. ಆಮೇಲೆ ಬೋರ್ ಫೈಲರ್ ಮುಖ್ಯವಾಗಿ ನಮ್ಮ ಗಿಡಗಳು ಹೆಂಗೆ ಬರುತ್ತೆ? ಭೂಮಿಯಲ್ಲಿ ನಮಗೆ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಗಿಡ ಬರುತ್ತೆ. ಹಾಗಾಗಿ ಯಾರೇ ನಮ್ಮ ಶಾಸಕರಾಗ್ಬೋದು, ಕಾರ್ಪೊರೇಟರ್ ಮುಂದೆ ಬರೋಂಥವ್ರು ಆದಷ್ಟು ನೀವು ಕಾಂಕ್ರೀಟ್ ರೋಡ್ ಮಾಡೋದಕ್ಕಿಂತ ನೀವು ಡಾಂಬ್ರೀಕರಣ ರೋಡ್ ಮಾಡಿ, ಟಾರ್ ರೋಡ್ ಮಾಡಿ ದಯವಿಟ್ಟು. ಆಮೇಲೆ ಅಲ್ಲಲ್ಲಿ ನೀವು ಇಂಗು ಗುಂಡಿ ಮಾಡಿ ದಯವಿಟ್ಟು. ಇಂಗು ಗುಂಡಿ ಯಾಕೆ ಮಾಡಬೇಕು ಅಂದರೆ ಏನು ಬರ್ತಕ್ಕಂಥ ನೀರು ಎಲ್ಲೋ ಹರ್ಕೊಂಡಿಲ್ಲೋ ಯಾವುದೋ ಮೂಲೆಗೆ ಹೋಗಿ ಮೋರಿ ಸೇರೋಕ್ಕಿಂತ ಅಲ್ಲಲ್ಲೇ ಆ ಭಾಗ, ಆ ರಸ್ತೆ, ಆ ರೋಡಲ್ಲಿ, ಆ ಮೋರಿಯಲ್ಲಿ, ಆ ಇಂಗು ಗುಂಡಿಯಲ್ಲಿ ನೀರು ಬಿದ್ದಾಗ ಏನಾಗುತ್ತೆ, ನೀರು ಅಲ್ಲೇ ಇರುತ್ತದೆ. ಆ ವಾಟರ್ ಸೋರ್ಸು ಹೊರಗಡೆ ಎಲ್ಲೂ ಹೋಗಲ್ಲ. ಅದೇ ವಾರ್ಡು, ಅದೇ ರಸ್ತೆ, ಅದೇ ಇದರಲ್ಲಿ ತುಂಬಿದಾಗ ಏನಾಗ್ತದೆ, ನೀರು ಯಾವಾಗಲೂ ಇರುತ್ತೆ. ಈಗೇನು ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಕ್ಕೆ ಬರಗಾಲ ನಮಗೋದು ಆಗಲೇ ಸುಮ್ಮನೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಿಸಿಲು ಅಂತ ನಮಗೆ ಬರ್ತದೆ. ಈಗ ನೋಡ್ತಾ ನೀವೇ ತಾಪಮಾನ ಯಾವ ರೀತಿ ಅಂತ, ಆ ಟೆಂಪ್ರೇಚರು ರೀತಿ ಆಗಬಾರ್ದು. ಅದಕ್ಕೆ ನಾವು ಏನಕ್ಕೆ ಎಲ್ಲ ಉದ್ದೇಶಕ್ಕೆ ಮೇಯ್ನ್ ನಮಗೆ ಗಿಡ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಪಕ್ಷದಲ್ಲಿ ನೋಡಿ ನಮಗೆ ಶುಭಾಶಯ ಮುಖ್ಯವಾಗಿ ನಮ್ಮ ಸ್ನೇಹಿತರುಗಳಾದ ಮುತ್ತುರಾಜು, ರಾಜ್ ಅವರು, ಅರವಿಂದ್ ಅವರು, ಮಂಜುನಾಥ್ ಅವರು ಮತ್ತು ಇನ್ನೂ ಹಲವಾರು ನಮ್ಮ ಸ್ನೇಹಿತರುಗಳು. ಈಗ ನಾನು ಹುಟ್ಟುಹಬ್ಬ ಆಡಂಬರ ಬೇಡ ನಮಗೆ, ಯಾಕಂದರೆ ನಾವು ಸುಮ್ಮನೆ ಸಿಂಪಲಾಗಿ ಮಾಡಬೇಕು ಉದ್ದೇಶ ಇಟ್ಕೊಡಿ. ಎಲ್ಲ ಭಾಳಷ್ಟು ಸ್ನೇಹಿತರು ಗೆಳೆಯರನ್ನ ಸ್ಪೋರ್ಟ್ಸ್ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರೇ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡೋದು. ನಾನೇನಪ್ಪ ಅಂದರೆ ಇಲ್ಲಿ ಆರೋಗ್ಯ ದೃಷ್ಟಿ ಬೇಕು ಅಂದ್ಬಿಟ್ಟು ಮತ್ತು ಗಿಡ ಕಾರ್ಯಕ್ರಮ ಎರಡೇ ಮಾಡೋದು. ಈ ಮಿಕ್ಕಿದ ಆಡಂಬರ ನಮ್ಮ ಸ್ನೇಹಿತರುಗಳು ಮಾಡಿರೋದು. ಓಕೆ ಸರ್.